ಹೇಳಿದ್ರಲ್ಲ ಈಗ ಅವರು ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ ಸರ್, ಅವರು ಅಮೌಂಟ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಂದ್ರೆ ಸಪ್ಲಿಮೆಂಟರಿ ಬಜೆಟ್ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ಅಕೌಂಟಿಂಗ್ ನಡೆಯೋದು ಹಂಗೆ, ಬಜೆಟ್ ಅಕೌಂಟಿಂಗ್ ನಡೆಯೋದು ಹಾಗೆ. ಅಕೌಂಟ್ ಅಲ್ಲಿ ಇರೋವಾಗ ಸಪ್ಲಿಮೆಂಟರಿಗೆ ಹೋಗೋದಿಲ್ಲ, ಅಡಿಷನಲ್ ಬಂದಾಗ ಸಪ್ಲಿಮೆಂಟರಿ 3 ಇದೆ. ಮೊನ್ನೆ ಕೃಷ್ಣ ಬೈರೇಗೌಡರು ಸರ್ಗೆ ಈಗ ಪೂರಕ ಅಂದಾಜುಗಳಲ್ಲಿ 100 ಕೋಟಿನ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ದೀರಿ. ಯಾಕೆಂದರೆ ಬಡ್ಜೆಟ್ನಲ್ಲಿ 42,000 ಕೋಟಿನ SCP-TSPಗೆ ಒದಗಿಸಲಾಗಿದೆ ಅಂತ ಹೇಳಿದಾಗ ಇದು 100 ಕೋಟಿ ಸೇರಿರ್ತಕ್ಕಂಥದ್ದು. ಆ ಹಣ ಏನಾದರೂ ಬೇರೆ ಕಡೆ ಏನಾದ್ರು ಡೈವರ್ಟ್ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ನನ್ನ ಪ್ರಶ್ನೆ. ದಯವಿಟ್ಟು ಆ ರೀತಿ ಕಲ್ಪನೆ ಹೆಚ್ಚುವರಿಯಾಗಿ ಒದಗಿಸ್ತಾ ಇರೋದು ಸಭಾಧ್ಯಕ್ಷರೇ. ಇದು ಇಟ್ ಇಸ್ ನಾಟ್ ಟು ಕಾಂಪನ್ಸೇಟ್ ಫಾರ್ ಎನಿ ಡೈವರ್ಷನ್. ಆ ರೀತಿ ಅಲ್ಲ, ಏನಕ್ಕೆ ಅಂದ್ರೆ ಸರ್, ಕಳೆದ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟದ ಪಂಗಡದ ನಿಗಮಗಳಲ್ಲೂ ಕೂಡ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇದೆ. ಪರಿಶಿಷ್ಟ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇದೆ. ಹೆಚ್ಚಿಗೆ ಅನುದಾನ ಕೊಡ್ತಾ ಇದೆ. ಮನೆ ಅಧ್ಯಕ್ಷರೇ ಉಳಿದಂತನ್ನ ಹೇಳಿದ್ದಾರೆ. ಆದರೆ ಬಾಬ್ ಸಂಖ್ಯೆ ಐಟಮ್ ನಂಬರ್ 9 ಮತ್ತು ಬಾಬ್ ಸಂಖ್ಯೆ ಐಟಮ್ ನಂಬರ್ 10 25-26ನೇ ಸಾಲಿಗೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಪಿಂಚಣಿ ಪಾವತಿಗಾಗಿ 15 ಕೋಟಿ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 25 ಕೋಟಿ, ಧಾರವಾಡಕ್ಕೆ ಪಿಂಚಣಿ 25 ಕೋಟಿ, ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 5 ಕೋಟಿ, ಕಲಬುರಗಿ ವಿಶ್ವವಿದ್ಯಾನಿಲಯಕ್ಕೆ 15 ಕೋಟಿ, ಮಂಗಳೂರಿಗೆ 15 ಕೋಟಿ, ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ 15 ಕೋಟಿ. ಇದನ್ನು ಪೆನ್ಷನ್ನಿಗೆ ಇಟ್ಕೊಂಡಿದ್ದೀರಿ. ನನಗೆ ತಿಳಿದ ಮಟ್ಟಿಗೆ ಅಧ್ಯಕ್ಷರೇ, ಧಾರವಾಡ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 1740ಕ್ಕೂ ಹೆಚ್ಚು ಜನ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ನಿವೃತ್ತರಾಗಿ ಅವರು ಪಿಂಚಣಿಗಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ 155ರಿಂದ 160 ಕೋಟಿ ರೂಪಾಯಿ ಅವರ ಪೆನ್ಷನ್ನಿಗೆ ತೆಗೆದಿಡಬೇಕಾಗಿದೆ. ನೀವು ಕೇವಲ 25 ಕೋಟಿ ಇಟ್ಕೊಂಡಿದ್ದೀರಿ. ನಾನು ಹೇಳೋದಿಷ್ಟೇನೆ, ಪೆನ್ಷನ್ ಯಾರು ರಿಟೈರ್ಡ್ ಆಗ್ತಾರೆ ಅಂತ ನಿಮ್ಗೆ ಗೊತ್ತಿರ್ತದೆ. ಪೆನ್ಷನ್ನಿಗೆ ಬಜೆಟ್ನಲ್ಲೇ ತೆಗೆದಿಟ್ಕೊಳ್ಬೇಕು ಹೊರತು ಪೂರಕ ಅಂದಾಜಿನಲ್ಲಿ ಇದನ್ನು ತೆಗೆದಿಟ್ಕೊಳ್ತೀರಿ ಅಂದರೆ ಹಾಗಾದ್ರೆ ನಮ್ಮ ಬಜೆಟಿನ ಸ್ಯಾಂಟಿಟಿ ಏನು? ಯಾತಕ್ಕಾಗ್ತದೆ? ಈ ಮಧ್ಯದಲ್ಲಿ ತರುವಂಥದ್ದು ಈಗ ಅಚಾನಕ್ ಏನೋ ನೀವು ಓದಿದ್ರಿ, ಅಚಾನಕ್ ಬರುತ್ತೆ ಕೆಲವು ಖರ್ಚುಗಳು, ಸಹಜವಾಗಿ ಅದನ್ನು ಮಾಡಬೇಕಾಗ್ತದೆ. ಆದರೆ ಇವೆಲ್ಲವೂ ಯಾರು ನೌಕರರು ನಿವೃತ್ತರಾಗ್ತಾರೆ ಅವ್ರಿಗೆ ಪೆನ್ಷನ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು, ಇದಕ್ಕೆ ಎಷ್ಟು ಹಣ ಬೇಕು ಗೊತ್ತಿರ್ತದೆ. ಇದನ್ನು ಆ ಬಜೆಟ್ನಲ್ಲೇ ಮೇನ್ ಬಜೆಟ್ ತರಲಿಕ್ಕೆ ಯಾಕಾಗಲಿಲ್ಲ, ಈಗ ಯಾಕೆ ತಂದ್ರಿ ಅಂತ. ಸಭಾಧ್ಯಕ್ಷರೇ, ತಮಗೂ ವಿಷಯ ಗೊತ್ತಿದೆ, ಮಾನ್ಯ ಹಿರಿಯ ಸದಸ್ಯರಿಗೂ. ಈ ಪಿಂಚಣಿ ಎಲ್ಲ ಅವರು ವಿಶ್ವವಿದ್ಯಾಲಯದವರೇ ಪಾವತಿ ಮಾಡಬೇಕು, ಇರೋದು ಕಾನೂನು. ಆದರೆ ಈ ವಿಶ್ವವಿದ್ಯಾಲಯಗಳು ದುರ್ನಿರ್ವಹಣೆಯಿಂದ ಮತ್ತು ನಿಯಮ ಉಲ್ಲಂಘನೆ ಮಾಡಿ ನೇಮಕಾತಿಗಳು ಮಾಡಿಕೊಂಡಿರೋದ್ರಿಂದ, ಹಣಕಾಸು ಇಲಾಖೆಯ ಸಹಮತಿ ಇಲ್ಲದೆ, ಸರ್ಕಾರದ ಸಹಮತಿ ಇಲ್ಲದೆ ನೇಮಕಾತಿಗಳು ಮಾಡಿಕೊಂಡಿರೋದ್ರಿಂದ ಇದು ಸುಮಾರು ವರ್ಷಗಳಲ್ಲಿ ಇದು ನಡೆದಿದೆ. ನಾನು ಯಾರ ಒಬ್ಬರ ಮೇಲೆ ಇದು ನಾನು ಬೆರಳು ತೋರಿಸ್ತಾ ಇಲ್ಲ, ಆದರೆ ನಿರ್ವಹಣೆ ಬಹಳ ಹಳಿ ತಪ್ಪಿದೆ. ಹಂಗಾಗಿ ಈಗ ಸರ್ಕಾರ ಅವರಿಗೆ ಪಿಂಚಣಿ ಪಾವತಿ ಮಾಡುವಂತ ಅನಿವಾರ್ಯತೆ ಪರಿಸ್ಥಿತಿಗೆ ಬಂದಿದ್ದೇವೆ. ಇದು ಇರೋದ ಪ್ರಕಾರ ವಿಶ್ವವಿದ್ಯಾಲಯದವರೇ ಮಾಡಬೇಕು. ಜೊತೆಗೆ ಏನಾಯ್ತು, ಮನಸ್ಸೋ ಇಚ್ಛೆ ಅಂತ ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರುತ್ತೆ. ಆದರೆ ಸರಿಯಾಗಿ ಆಲೋಚನೆ ಮಾಡದೆ ಆ ಹಳೆ ವಿಶ್ವವಿದ್ಯಾಲಯಗಳನ್ನ ವಿಭಾಜನೆ ಮಾಡಿ ಹೊಸ ವಿಶ್ವವಿದ್ಯಾಲಯಗಳನ್ನ ಮಾಡಿ ಕೆಲವು ವಿಶ್ವವಿದ್ಯಾಲಯಗಳಿಗೆ ಪಿಂಚಣಿಯ ಭಾರ ಹೆಚ್ಚಾಗಿದೆ. ಕೆಲವು ವಿಶ್ವವಿದ್ಯಾಲಯಗಳಿಗೆ ಪಿಂಚಣಿಯ ಭಾರ ಹೆಚ್ಚಾಗಿದೆ. ನಾನು ಡೀಟೇಲ್ಗೆ ಹೋಗೋದಿಲ್ಲ, ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು, ಬಟ್ ಐ ವಿಲ್ ನಾಟ್ ಗೆಟ್ ಇನ್ ಟು ದ ಎಕ್ಸ್ಪ್ಲನೇಷನ್. ಈ ಒಂದು ಸಮಸ್ಯೆ, ಒಂದು ಓವರ್ ದ ಇಯರ್ಸ್ ನಿರ್ವಹಣೆ ಸರಿ ಇಲ್ಲ, ತಪ್ಪುಗಳಾಗಿದ್ದಾವೆ. ಎರಡನೇದು, ವಿಭಜನೆ ಆದಾಗ ಕೆಲವು ವಿಶ್ವವಿದ್ಯಾಲಯಗಳಿಗೆ ಪಿಂಚಣಿಯ ಹೊರೆ ಹೆಚ್ಚಾಗಿದೆ. ಇದಕ್ಕೆ ಈಗ ಸರ್ಕಾರ ಎಲ್ಲರ ಒತ್ತಡಕ್ಕೆ ಮಣಿದು ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಕಾಲದಿಂದ ಕಾಲಕ್ಕೆ ಈ ರೀತಿಯಾಗಿ ಹೆಚ್ಚುವರಿ ಮೊತ್ತವನ್ನ ನಾವು ಕೊಡುವಂತಹದ್ದು ಮಾಡ್ತಾ ಇದ್ದೇವೆ. ಸಭಾಧ್ಯಕ್ಷರೇ, ಈಗ 130 ಕೋಟಿ ಬೇಕು, ನೀವು 25 ಕೋಟಿ ಒದಗಿಸ್ತಾ ಇದ್ದೀರಿ. ಹಾಗಾದ್ರೆ ಉಳಿದಂಥವರಿಗೆ ಪೆನ್ಷನ್ ಏನಾಗುತ್ತೆ ಹೇಳಿ? ಯಾಕಂದ್ರೆ
ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಾಗಲೇ ಸರ್ಕಾರಗಳು ನಿರ್ಬಂಧ, ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತ ಹೇಳಲ್ಲ, ನಿರ್ಬಂಧ ಹಾಕ್ಬೇಕು. ಪೆನ್ಷನ್ ಬಂದಾಗ ಅವ್ರು ಕುತ್ತಿಗೆ ಹಿಡಿದ್ರೆ ಯಾರು ಜವಾಬ್ದಾರರು? ಅವ್ರ ಪರಿಸ್ಥಿತಿ ಏನು? ಅವ್ರ ಕುಟುಂಬಗಳ ಪರಿಸ್ಥಿತಿ ಏನು? ಈಗ 130 ಕೋಟಿ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಒಂದಕ್ಕೆ ಬೇಕಾಗಿದೆ ಅಧ್ಯಕ್ಷರೇ. ಇವರು ಈ ಪೂರಕ ಅಂದಾಜಿನಲ್ಲಿ 25 ಕೋಟಿಗೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಉಳಿದಿದ್ದು ಏನಾಗುತ್ತೆ? ಉಳಿದವರಿಗೆ ಏನು ಕೊಡೋದಿಲ್ವೋ? ಕೊಡ್ತಿರೋ? ಈಗಾಗಲೇ ಸ್ಪಷ್ಟವಾಗಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಆ ಯೂನಿವರ್ಸಿಟಿ ಅವರದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಏನಾಗಿತ್ತು, ಹಿಂದಿನ ವಯಸ್ಸಂತ ವಿ ಸಿ ಅವರು ಅಲ್ಲಿ ಪೆನ್ಷನ್ ದುಡ್ಡನ್ನು ತೆಗೆದು ಆ ಬಿಲ್ಡಿಂಗ್ ಕಟ್ಟಿದ ಕಾಂಟ್ರಾಕ್ಟ್ ಕೊಟ್ಟು ಅವನ ಅರ್ಥ ತಗೊಂಡು ಈ ಪೆನ್ಷನ್ ದುಡ್ಡು ತಗೊಂಡು ಹೋಗಿದ್ದಾನೆ. ಇವರಿಗೆ ಇಲ್ಲಿ ಪೆನ್ಷನ್ಗೆ ದುಡ್ಡಿಲ್ಲ. ಇದನ್ನ ಹೇಳಿ ಈಗ ಸರ್ಕಾರ ಅವರಿಗೆ ಸಹಾಯಕ್ಕೆ ಬರ್ತಾ ಇದೆ ವಿಚಾರಕ್ಕೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಬೇರೆ ಬೇರೆ ಇದೇ ರೀತಿ ಆಗಿದೆ. ಅಧ್ಯಕ್ಷರೇ, ಅವರು ಕೇಳಿದ ಪ್ರಶ್ನೆಗೆ ಇದು ಒಂದು ಟ್ರಾಂಚ್ ಅನ್ನ ನಾವು ಕೊಡ್ತಾ ಇದ್ದೇವೆ. ಇದನ್ನ ತಗೊಂಡು ಅವರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನ ವರ್ಕೌಟ್ ಮಾಡಿ ವಿಶ್ವವಿದ್ಯಾಲಯದವರು ವಾಪಸ್ ನಮ್ಮ ಹತ್ರ ಬರಬೇಕು ಸರ್ಕಾರಕ್ಕೆ. ಅವರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನ ನೋಡಿ ಮುಂದಿನ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ತಮಗೂ ಗೊತ್ತಿದೆ, ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಏನೇನ್ ಮಾಡ್ತಾರೆ ಅವರು ನಿಮ್ಗೆ ಗೊತ್ತಿದೆ. ಈಗ ಇಲ್ಲೆಲ್ಲ ನಾವು ಓಪನ್ ಮಾತಾಡ್ಲಿಕ್ಕೆ ಹೋದ್ರೆ ಸುಮ್ಮನೆ ಎಲ್ಲ ನಮ್ಮೇಲೆ ಸಿಟ್ಟಾಗ್ತಾರೆ ಸತ್ಯ ಹೇಳಿದ್ರೆ. ಆದ್ರೆ ಸರ್ಕಾರ ಅವರಿಗೆ ಸಹಾನುಭೂತಿಯಿಂದ ಈಗ ನಾವು ಒಂದು ಗಡಿಯನ್ನ ಮೀರಿ ಅವರ ಸಹಾಯಕ್ಕೆ ಬಂದಿದ್ದೇವೆ. ಹಾಗೂ ಇನ್ನೂ ಬಾಕಿ ಇದೆ, ಹೋಗ್ತೇವೆ. ಅದು ವಿಶ್ವವಿದ್ಯಾಲಯದ್ದು ಜವಾಬ್ದಾರಿ ಇದೆ. ಈ ಒಂದು ಸಹಾಯಧನದಿಂದ ಅವರು ಸ್ವಲ್ಪ ವರ್ಕೌಟ್ ಮಾಡಿ ಮತ್ತೆ ನಾವು FD ಅವರ ಹತ್ರ ಕೂತ್ಕೊಂಡು ಒಂದು ಸೊಲ್ಯೂಷನ್ ಅನ್ನ ಮುಂದಿಂದು ಹುಡುಕ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ಲಾಸ್ಟ್ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಗೊತ್ತಿದೆ, ನಮ್ದೇನಾಗಿದೆ ಈಗಾಗಲೇ ನಮ್ಮ ಮಾನದಂಡ ಏನಿದೆ GSDP 3% ಇರಬೇಕು ಅಂತ ಇರೋದು. ಅದೆಲ್ಲರಿಗೂ ಗೊತ್ತಿದೆ, 3% ಇರಬೇಕು ಅಂತ. ಸೊ ನಾವು ಈಗ ವಿತ್ತೀಯ ಕೊರತೆ, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋ ಇದರ ಪ್ರಕಾರ ವಿತ್ತೀಯ ಕೊರತೆ ಏನಾಗಿದೆ ಅಂದರೆ 2023-24ರಲ್ಲಿ 65,552 ಕೋಟಿ ಇತ್ತು. 24-25ರಲ್ಲಿ ಅದು ಏರಿಕೆ ಆಗೋಯ್ತು, 82,981 ಕೋಟಿಗೆ ಏರಿಕೆ ಆಗೋಯ್ತು. ಅದಾದಮೇಲೆ 24-25ರಲ್ಲಿ 82,940ಕ್ಕೆ ಮತ್ತೆ ಏರಿಕೆ ಆಗೋಯ್ತು. ಈಗ 25-26 ಕೊನೆ ಅಂತದ್ದು 90,424 ಕೋಟಿಗೆ ಹೋಗಿದೆ. ನೀವು ಪರ್ಸೆಂಟೇಜ್ ಪ್ರಕಾರ ಹೋದರೆ 23-24ರಲ್ಲಿ 2.55 ಇತ್ತು. 24-25ರಲ್ಲಿ ಅದು 2.9 ಹೋಗ್ತು. ಅಂದರೆ ಬಾರ್ಡರ್ ಔಟ್ 3, ನಮ್ದು 3 ಇರೋದು, ಅದಕ್ಕಿಂತ ಆಚೆ ಹೋಗಂಗಿಲ್ಲ. ಕೇಂದ್ರ ಸರ್ಕಾರ ಮಾಡಿರೋ ಮಾನದಂಡದ ಪ್ರಕಾರ ಅದಕ್ಕಿಂತ ಆಚೆ ಹೋದರೆ ನಾವು ದಿವಾಳಿ ಅಂಚಿಗೆ ಹೊರಟೋಗ್ತೀವಿ ನಾವು. ಅದಾದಮೇಲೆ 24-25ರಲ್ಲಿ 2.9ಗೆ ರಿಟರ್ನ್ ಆಯಿತು. ಈಗ ಆಘಾತಕಾರಿ ಅಂತ ಹೇಳಿದ್ರೆ 2.95 ಬಂದ್ಬಿಟ್ಟು ಈ BP ಶುಗರ್ ಬಾರ್ಡರ್ ಲೈನ್ ಅಂತಾರಲ್ಲ, ಆ ಬಾರ್ಡರ್ ಲೈನಲ್ಲಿ ನಾವಿದ್ದೀರಿ. ಅದರಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಶೋಚನೀಯವಾಗಿ ಹೋಗುವಂಥದ್ದಕ್ಕೆ ಆಗಬಾರ್ದು. ನಾವೇನಾದರೂ ಕ್ರಮ ತೆಗೆದುಕೊಂಡ್ರೆ ಮತ್ತೆ ನಮ್ದು, ಯಾಕಂದರೆ ಕರ್ನಾಟಕ ನಿಮ್ಗೆ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ನಾವು ಒಳ್ಳೆಯ ಸ್ಥಾನದಲ್ಲಿದ್ದೀರಿ. ಮಹಾರಾಷ್ಟ್ರ ಬಿಟ್ಟರೆ ನಾವು ಎಷ್ಟು ಟ್ಯಾಕ್ಸ್ ಕೊಡೋವಂಥದ್ದು ಇರ್ಬೋದು, ಎಲ್ಲದರಲ್ಲೂ ಆ ಮಾನದಂಡಗಳ ಒಳಗಡೆನೇ ಬಂದಿದ್ದೀರಿ ಇದುವರೆಗೂ. ನಾವು ಎಷ್ಟೇ ಕಷ್ಟ ಇದ್ರೂ ಕೂಡ ಆ ಮಾನದಂಡ, ಕೋವಿಡ್ ಒಂದು ಟೈಮ್ ಬಿಟ್ಟರೆ ಇನ್ನೆಲ್ಲ ಸಂದರ್ಭದಲ್ಲೂ ಕೂಡ ನಾವು ಆ ಕೇಂದ್ರ ಸರ್ಕಾರದ ಮಾನದಂಡ ಒಳಗಡೆ ಇದ್ದೀರಿ. ಈಗ ನಮ್ಮದು ಇರೋದು 2.95 ಬಂದ್ಬಿಟ್ಟಿದೆ. ಡಾಕ್ಟರ್ ಹತ್ರ ಹೋದರೆ ನಮ್ಮ ಫೈನಾನ್ಸ್ ನೋಡೋರು ಕೃಷ್ಣ ಅವರೇ ನೋಡ್ತಾ ಇರೋದು, ಅವ್ರಿಗೆ ಗೊತ್ತಾಗ್ತದೆ ಪಲ್ಸ್ ಎಷ್ಟು ಬಂದಿದೆ ಅಂತ. ಅದಕ್ಕೆ ಟ್ರೀಟ್ಮೆಂಟ್ ಏನಾನ ಬೇಕಲ್ಲ. 2.95 ಬಂದ್ಬಿಟ್ಟಿದೆ. ಅದನ್ನ ನೋಡ್ಕೊಂಡು ನೀವು ಈಗ ಇದೆಲ್ಲ ಮಣ್ಣೆ ಮಾಡ್ತಾ ಇರೋದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಸದನಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ವರ್ಷನೂ ಕೂಡ 3ರ ಮಿತಿಯ ಒಳಗಡೆ ಇರಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ನಿಲುವಾಗಿದೆ. ಕೊನೆಯ ಗಳಿಗೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದೇನೋ ಅದನ್ನು ನಾನು ಹೇಳಲಿಕ್ಕಾಗ, ಆದರೆ ಸ್ಪಷ್ಟ ನಿಲುವು 3% ಒಳಗಡೆನೆ ಇಡಬೇಕು, 3ಅನ್ನ ದಾಟಬಾರದು ಅನ್ನುವಂತಹದ್ದು ಮಾನ್ಯ ಮುಖ್ಯಮಂತ್ರಿಗಳ ನಿಲುವು ಆಗಿದೆ, ನಮ್ಮ ಸರ್ಕಾರದ ನಿಲುವಾಗಿದೆ. ಅಷ್ಟೇ ಅಲ್ಲ, ಒಟ್ಟು ಸಾಲಗಳು ಕೂಡ ಏನು FRBM ಆಕ್ಟ್ ಪ್ರಕಾರ ಲಿಮಿಟ್ ಇದೆ, ಒಟ್ಟು ಸಾಲಗಳು ಕೂಡ ಆ ಲಿಮಿಟ್ ಒಳಗಡೆನೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು
ಇವೆರಡೂ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ದೃಢ ನಿಲುವನ್ನ ತೆಗೆದುಕೊಂಡಿದ್ದಾರೆ. ನನ್ನ ಪ್ರಕಾರ ಅದು ಲೈನ್ ಕ್ರಾಸ್ ಮಾಡೋದಿಲ್ಲ. ಏನೋ ಅನಿವಾರ್ಯ ಪರಿಸ್ಥಿತಿ ಹೇಳಕ್ ಆಗೋದಿಲ್ಲ. ಆದರೆ ಇವತ್ತಿನ ನಮ್ಮ ನಿಲುವಿನಲ್ಲಿ ಒಟ್ಟು ಸಾಲ ಮತ್ತು ಈ ವರ್ಷದ ಸಾಲ ಎರಡೂ ವಿತಿನ್ ದ FRBM ರೇಂಜಲ್ಲೇ ಇಡಬೇಕು ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆದರೆ ಸದನದ ಗಮನಕ್ಕೆ, ಈಗ ದೇಶದಲ್ಲಿ ಒಂದು 20 ರಾಜ್ಯಗಳು ಇದನ್ನ ಅನುಸರಣೆನೇ ಮಾಡ್ತಾ ಇಲ್ಲ. ಅವರೆಲ್ಲ 3%ಗಿಂತ ಹೆಚ್ಚು ವರ್ಷ ಸಾಲ ಮಾಡ್ತಾ ಇದ್ದಾರೆ. ಒಟ್ಟು ಸಾಲಗಳು 30-40% ಒಟ್ಟೋಗಿದೆ. ದುರಂತ ಏನು ಅಂದ್ರೆ, ಹಣಕಾಸು ಆಯೋಗದವರು ಅವರಿಗೆ ವಿಶೇಷ ಅನುದಾನ ಕೊಡ್ತಾರೆ. ಸೊ ಈ FRBM ಅನ್ನ ವೈಲೇಟ್ ಮಾಡಿದ್ದಕ್ಕೆ ಪ್ರೋತ್ಸಾಹಧನ, ನಾವು FRB ಅನ್ನ ಫಾಲೋ ಮಾಡಿದ್ದಕ್ಕೆ ಇಷ್ಟು ವರ್ಷ ನಮ್ಗೆ 0.01% ಅಷ್ಟು ವೆಯ್ಟೇಜ್ ಇಲ್ಲ. ನಮ್ಗೆ ಕಾನೂನನ್ನ ಪಾಲನೆ ಮಾಡಿದ್ದಕ್ಕೆ ಇನ್ಸೆಂಟಿವ್ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿ ಯದ್ವಾ ತದ್ವಾ ಸಾಲ ಮಾಡಿದವ್ರಿಗೆ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಅಂತ ಒಂದು ಕೊಡ್ತಾರೆ ಫೈನಾನ್ಸ್ ಕಮಿಷನ್ ಅವರು. ಅವರಿಗೆಲ್ಲ ಯಾವ ರಾಜ್ಯಗಳಿಗೆ, ಬೇರೆ ರಾಜ್ಯಗಳಿಗೆ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಅನ್ಯಾಯ ಆಯ್ತು, ಅವರಿಗೆ ಭಾಗಶಃ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಅಲ್ಲಿ ಸ್ವಲ್ಪ ಮೇಕಪ್ ಆಗಿದೆ. ಅಲ್ಲೂ ಒಡಿಸ್ಕೊಂಡು ಇಲ್ಲೂ ಒಡಿಸ್ಕೊಂಡಿದ್ದು ಅಂದ್ರೆ ಕರ್ನಾಟಕನೇ. ನಮ್ಗೆ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಬರೀ 1700 ಕೋಟಿಯನ್ನು ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಗೆ 20,000 ಕೋಟಿ ವರೆಗೂ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಕೊಟ್ಟಿದ್ದಾರೆ. ಯಾಕೆ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಕೊಡ್ತು ಅಂದ್ರೆ, ಅವರು ವರ್ಷ ಮಿತಿಯನ್ನ ಮೀರಿ ಬಾರೋ ಮಾಡಿದ್ದಾರೆ. ಈಗ ನೋಡಿ, ನಾವು ಶಿಸ್ತು ಪಾಲನೆ ಮಾಡಿ ವಿ ಎಂಡ್ ಅಪ್ ಆಸ್ ಲೂಸರ್ಸ್. ಇದು ವಿಪರ್ಯಾಸ. ನಾವು ಇದನ್ನ ಫೈನಾನ್ಸ್ ಕಮಿಷನ್ಗೆ ಹೇಳಿದ್ವಿ, ಇಲ್ಲ ಅದು ಕೊಡಬೇಡಿ, ಇಲ್ಲ ಅಂದ್ರೆ ಯಾರು ಡಿಸಿಪ್ಲಿನ್ಡ್ ಆಗಿದ್ದಾರೆ ಅವ್ರಿಗೂ ಇನ್ಸೆಂಟಿವ್ ಕೊಡಿ ಅಂತ. ಇದು ಹೋದ ಫೈನಾನ್ಸ್ ಕಮಿಷನ್ಗೂ ಹೇಳಿದ್ವಿ, ಈ ಬಾರಿನೂ. ಆದ್ರೆ ಅದೊಂಥರ ಅವರು ದಪ್ಪ ಚರ್ಮದ ಮೇಲೆ ಮಳೆ ಹೊಡೆದಂಗೆ ಆಗಿದೆ. ಆದ್ರೂ ಕೂಡ ಎನಿವೆ, ದಟ್ ಅಸೈಡ್, ಇದನ್ನ ವಿತಿನ್ ದ ಲಿಮಿಟ್ ಇರೋದಕ್ಕೆ ಸರ್ಕಾರ, ಈಗ ಕೇಂದ್ರ ಸರ್ಕಾರ ಬಿಜೆಪಿ ಫೈನಾನ್ಸ್ ಕಮಿಷನ್ ಇಲ್ಲ, ಫೈನಾನ್ಸ್ ಕಮಿಷನ್ ಬಿಜೆಪಿ ಇದ್ದಾಗೂ ಇತ್ತು, ಕಾಂಗ್ರೆಸ್ ಇದ್ದಾಗೂ ಇತ್ತು. ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಈ ಶಾಲೆಗಳಲ್ಲಿ ಅವರೆಲ್ಲ ಫಸ್ಟ್ ಕ್ಲಾಸ್ ಬಂದ್ಬಿಡ್ತಾರೆ. ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ಇರ್ತಾರೆ. ಮೇಷ್ಟ್ರು ಯಾರ ಕಡೆ ಗಮನ ಕೊಡಬೇಕು? ಮೇಷ್ಟ್ರು ಕಡಿಮೆ ಬಂದಿರೋನ್ಗೆ ಸ್ಪೆಷಲ್ ಕ್ಲಾಸ್ ಬಿಟ್ಟ ಮೇಲೆ 5 ಗಂಟೆ ಆದ್ಮೇಲೆ, ಬಾಪ ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ, ಮ್ಯಾಥ್ಸ್ ಹೇಳ್ಕೊಡ್ತೀನಿ, ಇದು ಡಲ್ ಅಂತ ಮಾಡೇ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡ್ತೈತೆ. ನಮ್ಮ ಸರ್ಕಾರ ಅಂತಲ್ಲ, ಬಿಜೆಪಿ ಎಲ್ಲಾ ಸರ್ಕಾರನೂ ಹಾಗೆ ಮಾಡಿದೆ. ಅದರಿಂದ ನಾನು ಹೇಳೋವಂಥದ್ದು, ನಿಮ್ಮ ಸಾರ್ವಜನಿಕ ಋಣ ಏನಿದೆ, ಒಟ್ಟು ಜಮೆ, ಈಗ ಅವ್ರೇನ್ 4 ಬೈರೇಗೌಡರು ಏನ್ ಹೇಳ್ತಾರೆ, ಇದು ಎಕ್ಸಾಮ್ ಬರೋದೇ ಪಾಸ್ ಮಾಡ್ತಾರೆ ಅಂತ ಹೇಳಿ. ಎಕ್ಸಾಮ್ ಬರೋದೇ ಪಾಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮಾಡ್ತಾ ಇದಾರಲ್ಲ ಈಗ ನಮ್ಮ ಮಿನಿಸ್ಟ್ರು ಮಾಡ್ತಾ ಇದಾರಲ್ಲ. ಈಗ ಗ್ರೇಸ್ ತಂದ್ಬಿಟ್ಟಿದಾರಲ್ಲ, 35ರಿಂದ 30 ಹಂಗ್ ಕೊಟ್ರೆ ಆಯ್ತು. ಅಲ್ಲ, ಅವರೇ ಮಾಡಿರ್ಬೇಕಾದ್ರೆ ಇನ್ ಕೇಂದ್ರ ಸರ್ಕಾರಕ್ಕೆ ಸ್ಪೆಷಲ್ ಕೋಚಿಂಗ್ ತಗೊಳ್ಳೋದು ಅವರು ಕೂಡ 50% ಕ್ರಾಸ್ ಆಗ್ಲಿ ಅಂತ. ನೀವು ಜಾಸ್ತಿ ಸ್ಪೆಷಲ್ ಕೋಚಿಂಗ್ ಕೊಟ್ಟಷ್ಟು ನಾನು 30% ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಪೆಷಲ್ ಕೋಚಿಂಗಿಗೆ ಅರ್ಥ ಏನು ಉಳಿತು? ಎರಡನೇದು, ಚಿನ್ನದ ಮೊಟ್ಟೆ ಇಡೋ ಕೋಳಿ ಚೆನ್ನಾಗಿದ್ರೆ ಚಿನ್ನದ ಮೊಟ್ಟೆ ತಗೊಂಡು ಎಲ್ಲರೂ ಬದುಕಬಹುದು. ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತನ್ನೇ ಇಸಿಕ್ಬಿಟ್ರೆ ನಾಳೆ ಎಲ್ಲಿಂದ ಉತ್ಪಾದನೆ ಆಗ್ಬೇಕು ಆದಾಯ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.